ಹೇಳ್ತಾ ಇದ್ದಾರೆ. ಅದರಿಂದ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲ ಅದು. ಸೊ ಅದರಿಂದ ಅವ್ರ ಬ್ಯಾಲೆನ್ಸ್ ಬಾಕಿ ಬ್ಯಾಲೆನ್ಸ್ ಅಲ್ಲಿ ನೆಗೆಟಿವ್ ಅಂತ ಕಾಣಿಸುತ್ತೆ. ಇದು ಪ್ಯೂರ್ಲಿ ಟೆಂಪ್ರರಿ. ಅವ್ರ ದುಡ್ಡು ಹಾಗೇ ಇದೆ, ಅವರು ಅಕೌಂಟಲ್ಲಿರೋ ದುಡ್ಡು ಹಾಗೇ ಇದೆ. ಅದಕ್ಕಿಂತ ಹೆಚ್ಚು ಏನಾದರೂ ಬರುವಾಗ ಅದನ್ನು ಕ್ಲಾರಿಫಿಕೇಷನ್ ಎಲ್ಲ ತರುವಾಗ ಮತ್ತೆ ಆ ಹೋಲ್ಡ್ ಎಲ್ಲ ತೆಗಿಬೇಕಾಗುತ್ತೆ. ಸೊ ಇದರಿಂದ ನಾವು ಗೌರ್ಮೆಂಟ್ ಬ್ಯಾಂಕ್ ಇರೋದ್ರಿಂದ, ಮೇಜರ್ ಬ್ಯಾಂಕ್ ಇರೋದ್ರಿಂದ ಗೌರ್ಮೆಂಟಿಂದ ಬಂದಿರೋ ಎಲ್ಲ ಆರ್ಡರ್ಗಳನ್ನ ನಾವು ಅದು ಆ್ಯಕ್ಸೆಪ್ಟ್ ಮಾಡಿ ನಾವು ಕ್ರಮ ತಗೋಬೇಕಾಗುತ್ತೆ. ಅದರಿಂದ ಕೆಲವರಿಗೆ ಈ ಥರ ತೊಂದರೆ ಆಗಿದೆ. ಅದರಿಂದ ಎಲ್ಲ ಗ್ರಾಹಕರಿಗೆ ಮತ್ತೆ ಹೇಳ್ತೀವಿ, ನಿಮ್ಮ ದುಡ್ಡು ನಿಮ್ಮೆಲ್ಲ ಒಂದೊಂದು ಪೈಸಾನು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಭದ್ರವಾಗಿರುತ್ತೆ. ಧನ್ಯವಾದಗಳು. ಸರ್, ಕೆಲವರಿಗೆ ಅಂತಂದರೆ ಸರ್ ಎಷ್ಟು ಜನಕ್ಕಾಗಿದೆ? ಸರ್, ಇದು ಏನಾಗಿದೆ, ಇಷ್ಟು ಜನಕ್ಕಂತಲ್ಲ, ಇದು ಆಗ್ತಾ ಇರುವಾಗ ಏನಾದರೂ ಈ ಥರ ನೋಟಿಸ್ ಬರುವಾಗ ಅದು ಆ ಟೈಮಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಇದ್ದರೆ, ಈಗ ಕಸ್ಟಮರೇ ಹೇಳಿದ್ದಾರೆ ಎಲ್ಲ ಜಾರ್ಖಂಡಲ್ಲಿ ಏನೋ ಆಗಿದೆ ಅಂತ ಅವರೇ ಹೇಳಿದ್ರು, ನೀವೇ ಕೇಳಿದ್ರಲ್ಲ, ಜಾರ್ಖಂಡಲ್ಲಿ ಎಲ್ಲೋ ಏನೋ ಒಂದು ಆಗುವಾಗ ಅದಕ್ಕೆ ಲಿಂಕ್ ಇರುತ್ತೆ. ಅದಕ್ಕೆ ಲಿಂಕ್ ಇರುವಾಗ ಅವರು ಇನ್ವೆಸ್ಟಿಗೇಷನ್ ಮಾಡಿ ಆ ಇರೋ ಲಿಂಕ್ ಅಕೌಂಟ್ಸ್ಗೆಲ್ಲ ಅಲ್ಲಿಂದ ಇದು ಕಳಿಸ್ತಾರೆ ಅವರು, ಗೌರ್ಮೆಂಟ್ನವರು. ಇಲ್ಲಿ ಒಂದು ಅಕೌಂಟ್ ಎಲ್ಲಿ ಹೇಳಿದಾರೆ ರೀ? ಅಲ್ಲಲ್ಲ, ನೀವು 106 ಅಕೌಂಟ್ಗಳು ಹಾಕಿಲ್ಲ ರೀ. ಅದು ನೋಡಿ, ನೀವು ಇಬ್ಬರು 10 ಜನ ಕರ್ಕೊಂಡು ಬಂದು ಅವತ್ತು ಯಾರಿಗೆ ಸಮಸ್ಯೆ ಆಗಿದೆ ಅದನ್ನು ತೋರಿಸ್ತೀನಿ. ಈಗ ನೀವು ಅಲ್ಲ, ನೀವು ಈಗ 10 ಜನಕ್ಕೂ ಆಗುತ್ತಾ? ಅಲ್ಲ, 10 ಜನಕ್ಕಲ್ಲ, ಇದು ಡೈಲಿ ಆಗುವಂಥದ್ದು. ನೀವು 10 ಜನಕ್ಕೂ 10 ರೀಸನ್ ಇರ್ಬೋದು. ಅಂದರೆ ನಾನು ಅದೇ ಹೇಳಿದ್ದು, 10 ಜನಕ್ಕೂ ಒಂದೇ ರೀಸನ್ ಆಗ್ಬೋದು, 10 ಜನಕ್ಕೂ 10 ರೀಸನ್ ಆಗಿರ್ಬೋದು. ಬಟ್ ಯಾವುದೇ ಅಕೌಂಟಲ್ಲಿ ದುಡ್ಡು ಕಡಿತ ಆಗಿಲ್ಲ, 1 ರೂಪಾಯಿ ಕಟ್ಟಾಗಲ್ಲ, ಹಂಗೆ ಇರುತ್ತೆ ಅವ್ರ ದುಡ್ಡು. ನೀವು ಬೇಕಾದರೆ ಅವ್ರ ಸ್ಟೇಟ್ಮೆಂಟ್ ಮೈನಸ್, ಅದೇ ಹೋಲ್ಡ್ ಅಂತ ಇರುತ್ತೆ, ಹೋಲ್ಡ್ ಮಾಡಿರ್ತೀವಿ. ಆ ಹೋಲ್ಡ್ ಮಾಡುವಾಗ ಏನಾಗುತ್ತೆ, ಆ ಹೋಲ್ಡಿಗ ಆ ಅಕೌಂಟಲ್ಲಿ ಏನಾದರೂ ಒಂದು 5,000 ರೂಪಾಯಿಗೆ ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ದರೆ, ಅವ್ರ ಅಕೌಂಟಲ್ಲಿ 6,000 ಇದ್ದಿದ್ದರೆ 1,000 ರೂಪಾಯಿ ನೆಗೆಟಿವ್ ಅಂತ ತೋರಿಸುತ್ತೆ. 1,000 ರೂಪಾಯಿ ಬ್ಯಾಲೆನ್ಸೇ ಅವೈಲೇಬಲ್. ನೀವು ಎಲ್ಲಿ ನೋಡಿ ಅವೈಲೇಬಲ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ, ಬ್ಯಾಲೆನ್ಸ್ ಅಂತ ಹೇಳಲ್ಲ. ಅಂದರೆ ಎಷ್ಟುವರೆಗೂ ಡ್ರಾ ಮಾಡ್ಕೋಬೋದು ಅಂತ ತೋರಿಸುತ್ತೆ. ಅದರಿಂದ ಇವರು 500 ರೂಪಾಯಿಗೆ 1,000 ರೂಪಾಯಿ 10,000 ಆಗಿರೋದ್ರಿಂದ 9,500 ಅಂತ ತೋರಿಸ್ತಾ ಇದೆ. ಸರ್ ನೀವು ಹೇಳ್ತೀವಿ, ಈಗ ನಾವಿಬ್ಬರು ರೀಜನಲ್ ಮ್ಯಾನೇಜರ್ಸ್ ಇಲ್ಲಿ, ನೀವು ಬಂದು ಏನಾದರೂ ಅಕೌಂಟ್ ಇದ್ದರೆ ನಂಬರ್ ಎಲ್ಲಾನು ಮಾಹಿತಿ ಕೊಡ್ತೀವಿ ನಿಮಗೆ ಏನೇನಾಗಿದೆ ಅಂತ. ಯಾಕಂದರೆ ಪ್ರತಿ ಅಕೌಂಟ್ಗೆ ಯಾವುದೋ ಒಂದು ಕಾರಣ ಇರುತ್ತೆ. ಕಾರಣ ಇಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದೇ ಅಲ್ಲ, ಯಾವ ಬ್ಯಾಂಕ್ ಆದರೂ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೋಲ್ಡ್ ಮಾಡೋರು ಗೌರ್ಮೆಂಟ್ ಅಥಾರಿಟಿಯಿಂದ ಬಂದರೆ, ಎಕ್ಸಿಕ್ಯೂಟ್ ಮಾಡೋದು ಬ್ಯಾಂಕಿಂದಾನೆ, ಎಲ್ಲ ಬ್ಯಾಕ್ ಎಂಡಲ್ಲಿ ಎಲ್ಲ ಆಟೋಮೈಸ್ ಆಗಿದೆ. ಆಯಾ ಬ್ಯಾಂಕಲ್ಲಿ ಆಟೋಮೈಸ್ ಆಗುತ್ತೆ. ಯಾವುದು? ಅಲ್ಲಲ್ಲ, ಇದು ಬ್ಯಾಂಕ್ ಬ್ರ್ಯಾಂಚಲ್ಲಿ ಆಗಲ್ಲ. ಇದು ನಮ್ಮಲ್ಲಿ 25,000 ಬ್ರ್ಯಾಂಚಲ್ಲಿದೆ, 60 ಕೋಟಿ ಗ್ರಾಹಕರಿದ್ದಾರೆ. ಓಕೆ, ಆದರೆ ನಾವು ಹೇಳೋದು ಕೇಳಿ, ಅಂದರೆ ಬ್ಯಾಕ್ ಎಂಡಲ್ಲಿ ಆಗುತ್ತೀವಲ್ಲ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ 25 ಬ್ರ್ಯಾಂಚು, ಈಗ 25 ಬ್ರ್ಯಾಂಚ್ಗಳ ಹತ್ರನೂ ಮಾತಾಡೋಕ್ಕಾಗಲ್ಲ. ಅವರು ನಮ್ಮಲ್ಲಿ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ ಇವೆಲ್ಲ ನೋಡ್ಕೊಳ್ಳೋದಕ್ಕೆ. ಅಲ್ಲಿಗೆ ಕಳಿಸ್ತಾರೆ, ಅಲ್ಲೇ ಬ್ಯಾಕ್ ಎಂಡಲ್ಲಿ ಆಗುತ್ತೆ. ಕಮ್ಮಿ ಆಗಿತ್ತು ನೋಡಿ, ಅವೈಲೇಬಲ್ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಅವರೇ ಹೇಳಿದ್ದಾರೆ 1,000 ಎಲ್ಲಿ ಹೋಗಲ್ಲ, ಅಲ್ಲೇ ಇರುತ್ತೆ. ಅವ್ರ ಬ್ಯಾಲೆನ್ಸ್ ಇರುತ್ತೆ, ಅವೈಲೇಬಲ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಸ್ಟೇಟ್ಮೆಂಟ್ ಅಲ್ಲಿ ನೋಡಿ, ನೀವು 500 ರೂಪಾಯಿ ಇದೆ, ಅವ್ರು 1 ರೂಪಾಯಿ ಹಾಕಿದ್ದೇನೆ ಅಂತ ಹೇಳಿದ್ದಾರೆ, 501 ಆಗಿರುತ್ತೆ ಅವ್ರ ಬ್ಯಾಲೆನ್ಸು. ಬಟ್ ಅವೈಲೇಬಲ್ ಬ್ಯಾಲೆನ್ಸ್ ಅವ್ರಿಗೆ ಕಮ್ಮಿ ಆಗ್ತಾ ಬರುತ್ತೆ. ಮೈನಸ್ ಅನ್ನೋದು ಅವೈಲೇಬಲ್ ಬ್ಯಾಲೆನ್ಸ್ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವೈಲೇಬಲ್ ಬ್ಯಾಲೆನ್ಸ್ಗೆ ತುಂಬ ವ್ಯತ್ಯಾಸ ಇದೆ. ಬ್ಯಾಲೆನ್ಸ್ ಅನ್ನೋದು ಅಕೌಂಟಲ್ಲಿ ಇರೋ ದುಡ್ಡು. ಮೈನಸ್ ಆಗಿಲ್ಲ, ಅವೈಲೇಬಲ್ ಬ್ಯಾಲೆನ್ಸ್ ಮೈನಸ್ಸು. ಅವ್ರ ಸ್ಟೇಟ್ಮೆಂಟ್ ನೋಡಿ, ನೀವು ಬ್ಯಾಲೆನ್ಸ್ ಮೈನಸ್ ಆಗಿರಲ್ಲ, ಅಲ್ಲಿ ಅವ್ರ ಸ್ಟೇಟ್ಮೆಂಟಲ್ಲಿ ಅವೈಲೇಬಲ್ ಬ್ಯಾಲೆನ್ಸಲ್ಲಿ ಮೈನಸ್ ತೋರಿಸುತ್ತೆ. ಆ ಅವೈಲೇಬಲ್ ಬ್ಯಾಲೆನ್ಸ್ ಅಂದರೆ ಅದು ಆಗ ಗೌರ್ಮೆಂಟಿಂದ ಆರ್ಡರ್ ಬರುವಾಗ ಅಷ್ಟೇ. ಅವೈಲೇಬಲ್ ಬ್ಯಾಲೆನ್ಸ್ ಮೈನಸ್ ಅಂದರೆ ಅವ್ರದ್ದು ದುಡ್ಡು ಇದ್ದರೆ, ಅವ್ರದ್ದು 10,000 20,000 ದುಡ್ಡು ಇದ್ದಿದ್ದರೆ ಆ ಟೈಮಲ್ಲಿ ಅವ್ರದ್ದು ಅವೈಲೇಬಲ್ ಬ್ಯಾಲೆನ್ಸ್ ಬರೀ 10,000ನೇ ತೋರಿಸ್ತಾ ಇತ್ತು. ಅಂದರೆ ಈ 10,000 ಹೋಲ್ಡ್ ಆಗಿದೆ ಅಂತ. ಅವ್ರದ್ದು 200 ರೂಪಾಯಿ ಇರೋದ್ರಿಂದ ಅವೈಲೇಬಲ್ ಬ್ಯಾಲೆನ್ಸ್ ಮೈನಸ್ ತೋರಿಸ್ತಾ ಇದೆ ಅಷ್ಟೇ. ಎಷ್ಟು? ಇಲ್ಲ, 10,000 ಹೋಲ್ಡ್ ಬಂದಿದೆ. ಅಂದರೆ 10,000 ಹೋಲ್ಡ್ ಮಾಡಿರೋದ್ರಿಂದ ಆ ಥರ ಆಗಿದೆ. ಗೌರ್ಮೆಂಟ್ ಅಥಾರಿಟಿಯಿಂದ ಗೌರ್ಮೆಂಟ್ ಆಗಿರೋದ್ರಿಂದ ಎಷ್ಟು 1 ಲಕ್ಷ ಏನಾದರೂ ಆ ವ್ಯವಹಾರ ಏನಾದರೂ ಆಗಿದ್ರೆ, ಆ 1 ಲಕ್ಷ ಹೋಲ್ಡ್ ಆಗಿದ್ರೆ ಆ ಥರ. ಅಲ್ಲಲ್ಲ ಸರ್, ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್, ನೀವು ನಿಮ್ಮ ರೋಲ್ ನೀವು ಮಾಡ್ತಾ ಇದ್ದೀರಿ, ನಾವು ನಮ್ಮ ರೋಲ್ ಮಾಡ್ತಾ ಇದ್ವಿ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಬಂದ ಮೇಲೆ ಅವ್ರಿಗೆ ಇಮಿಡಿಯೇಟಾಗಿ ಅವ್ರು ಅಪ್ರೋಚ್ ಮಾಡಿದ್ದಾರೆ. ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ. ಅವ್ರದ್ದು ಏನು ಇಲ್ಲ ಅಂದರೆ ಇಮಿಡಿಯೇಟಾಗಿ ಅಲ್ಲಿಂದ ಬರುತ್ತೆ.